ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಈಗ ನಾವು ಹೇಳಿಕೊಟ್ಟಿರೋದು ನಮ್ಮ ಹಕ್ಕನ್ನು ಪಡೆದುಕೊಂಡ ಕತೆ, ಭೂಮಿಗಾಗಿ ಜೈಲು ಸೇರಿದವರ ಕತೆ, ಗೇಣಿಗಾಗಿ ಪಣ ತೊಟ್ಟವರ ಕತೆ, ನಮ್ಮೂರಿನ ಕಾಗೋಡಿನ ಕತೆ. ನಮ್ಮೂರಿನ ಕಾಗೋಡಿನ ಕತೆ. ಯಾಕೆ ಏನಾಯ್ತು? ಮಕ್ಕಳೆಲ್ಲ ಯಾತಕ್ಕೆ ಕಟ್ತಾ ಇದ್ದಾರೆ? ಏನಾಯ್ತು ಮಕ್ಕಳ? ರೀ, ಮನೇಲಿ ತಿನ್ನೋಕೆ ಏನೂ ಇಲ್ಲ ರೀ. ಮಕ್ಳಿಗೆ ಏನಾದ್ರು ಮಾಡ್ಕೊಡೋಣ ಅಂದ್ರೆ ಮನೇಲಿ ಸ್ವಲ್ಪ ಅಕ್ಕಿ ಕೂಡ ಇಲ್ಲ ರೀ. ಅಂಗಡಿಯ ಮನೆಗೆ ಹೋಗಿ ನನ್ನ ಮಕ್ಕಳು ತಗೊಂಡು ಬರ್ರಿ. ಸರಿ, ನಾನು ಭತ್ತ ತರ್ತೀನಿ. ಅಲ್ಲಿವತ್ತು ಮಕ್ಕಳನ್ನ ಸಮಾಧಾನ ಮಾಡ್ತಾರೆ. ಮಕ್ಕಳ ಅಳ್ಬೇಡಿ ಮಕ್ಕಳ, ನಾನು ಬೇಗ ಹೋಗಿ ಭತ್ತ ತರ್ತೀನಿ. ಅಳ್ಬೇಡಿ ಮಕ್ಕಳ. ಆದಷ್ಟು ಬೇಗ ಬರ್ರಿ. ಮಕ್ಳು ಹಸ್ಕೊಂಡಿದ್ದಾರೆ. ಬನ್ನಿ ಗೇಣಿ ಕೊಟ್ರೇನಾ? ಇಲ್ಲ ಬುದ್ಧಿ, ತುಂಬಾ ಜನ ಕೊಡ್ತಾ ಇಲ್ಲ ಬುದ್ಧಿ. ಇವತ್ತು ಹೋಗಿ ವಸೂಲಿ ಮಾಡ್ಕೊಂಬ. ಹಾ ಬುದ್ಧಿ, ಆಯ್ತಾ? ಆಯ್ತು. ನಮಸ್ಕಾರ ಬುದ್ಧಿ. ಬುದ್ಧಿ, ಜಟ್ಟ ಬಂದು ಜಟ್ಟ. ಎಲ್ಲಿ ಜಕ್ಕ? ಗೇಣಿ ಮಕ್ಕಳಿಗೆ ಪಿತ್ತ ನೆತ್ತಿಗೆ ಏರಿದಂಗೆ ಕಾಣುತ್ತೆ. ಎಕರೆಗೆ 70 ರೂಪಾಯಿ ಕೊಡ್ರಿ ಅಂದ್ರೆ ಆಗಲ್ಲ ಅಂತೀರಂತೆ. ಆದ್ರೆ ಮಾಡಿ, ಇಲ್ಲ ಅಂದ್ರೆ ತಲುಪ್ರಿ. ಬುದ್ಧಿ, ನಾನು ನಿಮ್ಮ ವಿರೋಧ ಕಟ್ಕೊಳಕ್ಕಾಗತ್ತಾ ಬುದ್ಧಿ? ಯಾರು ಏನೇ ಮಾಡಿ ನಾನು ನಿಮಗೆ ಗೇಣಿ ಮಾಡೇ ತಂದು ಕೊಡ್ತೀನಿ ಬುದ್ಧಿ. ಈಗ ಏನ್ ಬಂದಿರೋದು? ಅದು ಬುದ್ಧಿ, ನನ್ನ ಮನೇಲಿ ಒಂದು ಕಾಳಕ್ಕೆ ಇಲ್ಲ. ಮಕ್ಕಳು ಹಸು ಹಸು ಅಂತ ಅಳ್ತಾವ್ರೆ ಬುದ್ಧಿ. ಅದಕ್ಕೆ ಒಂದು 10 ಕೊಡ್ಕ ಭತ್ತ ಬೇಕಿತ್ತು ಬುದ್ಧಿ. ಏ ಬೀರಾ, ಹಾ ಬುದ್ಧಿ, ಏನಾದ್ ಕೊಳ್ಳ ಬತ್ತ ನೋಡು. ಹಾ ಆಯ್ತು. ಏ ಈ ದೊಡ್ಡ ಕೊಳದ ಎಲ್ಲ ಬಿಡು, ಆ ಸಣ್ಣ ಕೊಳದ ತಾರು. ಆಯ್ತು. ಏ ಜಟ್ಟ, ಇಡ್ತಾ ಬರಲ್ಲ? ಬಾ ಇಡಿ, ಗಂಟೆ ಇಡಿ. ಹಾ ಉಂಡು ಉಂಡು. ಅಲ್ಲ ಬುದ್ಧಿ, ನಾವು ಗೇಣಿ ಮಾಡಿಕೊಡುವಾಗ ಇದಕ್ಕಿಂತ ನಮ್ಮ ದೊಡ್ಡದಿತ್ತು. ಇದು ಈಟೆ ಇಟ್ಟೈತಲ್ಲ ಬುದ್ಧಿ. ಎಲ್ಲ ಬಡ್ಡಿ ಮಗನೇ, ನಮ್ಮನ್ನೇ ಪ್ರಶ್ನೆ ಮಾಡಕ್ಕಾಗಲ್ಲ ನೀನು. ಬೇಕಿದ್ರೆ ತಗೊಳ್ಳು, ಇಲ್ಲ ಅಂದ್ರೆ ಹೋಗು. ತಪ್ಪಾಯ್ತು ಬುದ್ಧಿ, ಆಯ್ತು ಬುದ್ಧಿ. ಏನ್ ಬುದ್ಧಿ, ನನ್ನ ಮಕ್ಕಳು ಹಿಂಗೇನೆ ಹಿಂಗ್ ಬರ್ತಾರ ಬುದ್ಧಿ. ಇಂದ ನಾ ಹೆಚ್ಚಾಗಿರೋ ಕಾಣುತ್ತವ್ರಿಗೆ ತೋಟದ ಕಡೆ ಹೋಗೋಣ. ಹಾ ಆಯ್ತು. ಈ ಬುದ್ಧಿಯಲ್ಲಿ ಮಾಡ್ತಿರೋ ಅನ್ಯಾಯ, ದ್ರೋಹ ಯಾವ ಕೊನೆ ಮಾಡ್ತಾ ಇದ್ದೇವೆ? ಹೌದು, ಇದಕ್ಕೆಲ್ಲ ಏನಾದ್ರು ಒಂದು ನ್ಯಾಯ ಮಾಡಲೇಬೇಕು. ಹೌದು, ಹೋರಾಟ ಮಾಡಲೇಬೇಕು. ಏ ರಾಮಣ್ಣ, ಶಿವಣ್ಣ, ಬರ್ರೋ ಇಲ್ಲಿ. ಏನಣ್ಣ, ಯಾಕೆ ಕರೆದ್ರಿ? ಆ ಬುದ್ಧಿಯವರು ನಮ್ಮ ಮೇಲೆ ಮಾಡ್ತಿರೋ ದ್ರೋಹ ನಿಮ್ಗೆ ಗೊತ್ತೇನ್ರೋ? ನಾವು ಗೇಣಿ ಮಾಡಿ ಕೊಡುವಾಗ ದುಡ್ಡು ಕೊಡ್ತದಲ್ಲಿ ಅಡ್ಡಿ ತಗೊಂತಾರೆ. ಅದೇ ನಾವು ಭತ್ತ ಬೇಕು